ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಹಿದ್ ಯಾದವಾಡ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಠಾಣೆಯ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಹಿದ್ ಯಾದವಾಡ ಮುರುಗೋಡ ಪೊಲೀಸ್ ಠಾಣೆಯ ಕಾನೂನು ಮತ್ತು ಸುವ್ಯವಸ್ಥೆ ಹೊಸ ಜವಾಬ್ದಾರಿ ನೀಡಿ ಮುಂಬಡ್ತಿ ನೀಡಲಾಗಿದೆ. ರಾಜ್ಯದ 126 ಮಂದಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗೆ 2023ನೇ ಸಾಲಿನ ಮುಖ್ಯಮಂತ್ರಿ ಪದಕ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪದಕ ವಿಜೇತರಾದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾದ ಮುರುಗೋಡ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಈರಯ್ಯ ಮಠಪತಿಯವರಿಗೆ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಸಿಪಿಐ ಈರಣ್ಣ ಮಠಪತಿ ಹಾಗೂ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ವಾಹಿದ್ ಯಾದವಾಡ 2 ಅಧಿಕಾರಿಗಳಿಗೆ ರಾಮದುರ್ಗ ಪಟ್ಟಣದ ಯಾದವಾಡ ಕುಟುಂಬದ ಸದಸ್ಯರು ಹಾಗೂ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿಯ ಸಂಪಾದಕರಾದ ಎಂಕೆ ಯಾದವಾಡ ಸೇರಿಕೊಂಡು ಹಿರಿಯ ಸಹೋದರರಿಗೆ ಸನ್ಮಾನಿಸಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಮ್ಮದ್ ರಫೀಕ್ ಯಾದವಾಡ, ಅಬ್ದುಲ್ ಯಾದವಾಡ, ಯಾಕೂಬ್ ಯಾದವಾಡ, ಎಂಕೆ ಯಾದವಾಡ ಮತ್ತು ದಾವಲ್ ಯಾದವಾಡ, ಜಾವೀದ್ ಯಾದವಾಡ, ತಾಹಿರ್ ಯಾದವಾಡ, ಆಸಿಫ್ ಯಾದವಾಡ ಉಪಸ್ಥಿತರಿದ್ದರು.